ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ 1 ಲಕ್ಷ ರೂಪಾಯಿಗಿಂತ ಅಧಿಕವಾದ ಹಣವನ್ನ ನೀವು ಆರಾಮಾಗಿ ಗಳಿಸಬಹುದು ಅಂದ್ರೆ ನಂಬ್ಲಿಕ್ಕೆ ಆಗ್ತದೇನ? ನಂಬ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಡಾಕ್ಟರ್, ಲಾಯರ್, ಇಂಜಿನಿಯರ್, ಪ್ರೊಫೆಷನಲಿ ಕೆಲಸ ಮಾಡುವಂತಹ IT ಕಂಪನಿಯ ಕೆಲಸ ಮಾಡೋರು, ಗೌರ್ಮೆಂಟ್ ಜಾಬ್ ಕೆಲಸ ಮಾಡೋರಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಗಳಿಸ್ಬೇಕಂತಂದ್ರೆ ಆಗ್ಲಿಕ್ಕತ್ತಿಲ್ಲ. ಅಂತದ್ರೊಳಗಡೆ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ 1 ಲಕ್ಷ ರೂಪಾಯಿ ಹಣನ ಆರಾಮಾಗಿ ಗಳಿಸಬಹುದು ಅಂತಂದ್ರೆ ಯಾರಿಗ್ ನಂಬ್ಲಿಕ್ಕೆ ಆಗ್ತದ? ಯಾರಿಗೂ ಆಗೋದಿಲ್ಲ. ಎಲ್ಲಾರು ಏನಂತಾರ ಅಂತಂದ್ರೆ ಇದು ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇರ್ಬೋದು, ಜಾಸ್ತಿ ಹಣನ ಇನ್ವೆಸ್ಟ್ ಮಾಡಕ್ ಹೇಳ್ತಾರ ಅಂತಂದ್ರೆ ಈ ಹೇಳುವಂತ ಇನ್ಫಾರ್ಮೇಶನ್ ಒಳಗಡೆ ಯಾವ್ದೇ ತರವಾದ ಇನ್ವೆಸ್ಟ್ಮೆಂಟ್ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರ ನೀವು 1 ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡದ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನ ಆರಾಮಾಗಿ ಗಳಿಸಬಹುದು. ಇದ್ರೊಳಗಡೆ ಟಾರ್ಗೆಟ್ ಯಾರು ಆಗ್ಲಿಕ್ಕತ್ತಾರ ಅಂತಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಮನೆಯೊಳಗೆ ಕೆಲಸ ಮಾಡುವಂತಹ ಗೃಹಿಣಿಯರು. ಇವ್ರದ್ದು ಏನದ ಅಂತಂದ್ರೆ ಪಾಪ ಮನೆಯೊಳಗೆ ಕೆಲಸ ಮಾಡ್ದ ಗೃಹಿಣಿಯರು ಏನಿದಾರ, ಮನೆಯೊಳಗೆ ಹೆಂಗೋ ಖಾಲಿ ಅದೀನಿ, ಸ್ವಲ್ಪ ಕೆಲಸ ಮಾಡಿ ಹಣ ಬಂತು ಅಂತಂದ್ರೆ ಇದರಿಂದ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗ್ತದ ಅನ್ನೋ ಆಸೆ ಅದ. ಕಾಲೇಜ್ ಸ್ಟೂಡೆಂಟ್ಸ್ ಹೆಂಗದ ಅಂತಂದ್ರೆ ನನ್ನ ತಂದೆ ತಾಯಿ ಮೇಲೆ ಯಾಕೆ ಬರ್ಡನ್ ಆಗ್ಲಿ, ನನ್ನ ಅಮೌಂಟ್ ನಾನೇ ಗಳಿಸಬಹುದು ಅಂತ ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ನ ಹುಡುಕ್ಲಿಕ್ಕತ್ತಾರ.